ಹಾಯ್ ನಮಸ್ತೆ. ಮನೇಲೆ ಪಾನಿಪುರಿ ಯಾವ ರೀತಿ ತಯಾರು ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ವಿಡಿಯೋ. ಇಲ್ಲಿ ನಾನು ಚಿರೋಟಿ ರವೆ 1 ಕಪ್ಪು ಮತ್ತು ಮೈದಾ 1 ಕಪ್ಪು ತೊಗೊಂಡು ಇಲ್ಲಿ ಕಲಸಿಟ್ಟು ಒಂದು 10 ನಿಮಿಷ ನೆನೆಯೋಕ್ಕೆ ಬಿಟ್ಬಿಟ್ಟು, ಮತ್ತು ಇಲ್ಲಿ ಚಪಾತಿ ಹಿಟ್ಟಿನ ಅದಕ್ಕೆ ಲಟ್ಟಿಸ್ಕೊಂಡು ಪುರಿ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊತಾ ಇದ್ದೀನಿ. ಆಮೇಲೆ ಮಸಾಲ ರೆಡಿ ಮಾಡ್ಕೊಬೇಕು. ಜೀರಿಗೆ, ಮೆಣಸು, ಚಕ್ಕೆ ಇದೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಹುರ್ಕೊಂಡು, ಮತ್ತು ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ, ಮಸಾಲೆ ಏನು ಹುರಿದಿದ್ವು ಆ ಮಸಾಲೆ, ಕೊತ್ತಂಬರಿ ಸೊಪ್ಪು, ಜಿಂಜರು, 1-2 ಮೆಣಸಿನ್ಕಾಯಿ, ಮತ್ತು ಬೇಯಿಸಿಟ್ಟಿರುವಂಥ ಬಟಾಣಿ, ಲಾಸ್ಟಲ್ಲಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಇದನ್ನು ಮಸಾಲೆನ ರುಬ್ಕೊಬೇಕು. ಮಸಾಲೆ ರುಬ್ಕೊಂಡು ಕಾಯಿಸ್ಕೊಬೇಕಾಗುತ್ತೆ. ಕಾಯಿಸ್ಕೊಳ್ಳೋವಾಗ ಸ್ವಲ್ಪ ಚಾಟ್ ಮಸಾಲ ಮತ್ತು ಧನಿಯಾ ಪೌಡ್ರು ಮತ್ತು ಗರಂ ಮಸಾಲ ಈ 3 ಹಾಕ್ಕೊಂಡು, ಇನ್ನೂ ಸ್ವಲ್ಪ ಏನಾದರೂ ಉಪ್ಪು ಬೇಕಂದರೆ ಆ್ಯಡ್ ಮಾಡಿಕೊಂಡು ಕಾಯಿಸ್ಕೊಂಡು ಮಸಾಲೆ ಪಕ್ಕಕ್ಕೆ ಇಟ್ಕೊಬೇಕು. ಮತ್ತು ಪಾನೆ ರೆಡಿ ಮಾಡ್ಕೊಬೇಕು. ಇಲ್ಲಿ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಮತ್ತು 1-2 ಮೆಣಸಿನ್ಕಾಯಿ, ಜಿಂಜರು, ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ರುಬ್ಕೊಂಡು ಫಿಲ್ಟರ್ ಮಾಡ್ಕೊತಾ ಇದ್ದೀನಿ. ಮತ್ತು ಇನ್ನೊಂದು ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ನೆನೆಸಿಟ್ಕೊಂಡು ಆ ನೀರು ಸಹ ಇದು ಮಿಶ್ರಣಕ್ಕೆ ಹಾಕ್ಕೊಂಡು ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ಕೊಂಡು ಚಾಟ್ ಮಸಾಲ ಹಾಕ್ಕೊಂಡು ಪಾನೆ ರೆಡಿ ಮಾಡ್ಕೊಳ್ಳೋದು ಇಷ್ಟೇ. ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ಮತ್ತು ನೋಡಿ, ಪೂರಿ ಮಾಡಿರೋದನ್ನು ಪ್ಲೇಟಿಗೆ ಅದನ್ನು ಇದು ಮಾಡಿಕೊಂಡು ಮಸಾಲೆ ಹಾಕ್ಕೊಂಡು ಈರುಳ್ಳಿ, ಕ್ಯಾರೆಟು ಮತ್ತು ಎಲ್ಲ ಹಾಕ್ಕೊಂಡು ಮಸಾಲ ರೆಡಿ ಮಾಡ್ಕೊಳ್ಳೋದು. ಸ್ವಲ್ಪ ಸೇವ್ ಹಾಕ್ಕೊಂಡು ಸ್ವಲ್ಪ ಬಟಾಣಿ ಹಾಕ್ಕೊಂಡ್ರೆ ಪಾನಿಪುರಿ ರೆಡಿ. ಈ ಥರ ಒಂದ್ಸರಿ ಮಾಡ್ಕೊಂಡು ತಿಂದು ನೋಡಿ, ಸೂಪರಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಮನೇಲಿ ಮಾಡ್ಕೊಳ್ಳೋದಂತೂ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಇದಾಗಿ